ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನನ್ನ ಮಗಳು ಬರ್ತಡೇ ಇರೋದ್ರಿಂದ ಕಂಪ್ಲೀಟ್ ಬರ್ತಡೇ ಲಾಗ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅವಳನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾರು ಕೂಡ ಮಿಸ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇವಾಗ ಮಲ್ಲೇಶ್ವರಂಗೆ ಬಂದಿದ್ದೀವಿ, ಚಿಕ್ಕ ತಿರುಪತಿ ದರ್ಶನ ಮಾಡೋಣ ಅಂತೇಳಿ. ಇಲ್ಲಂತೂ ಸಖತ್ತಾಗಿ ದರ್ಶನ ಆಯಿತು. ನಮಗೆ 10 ನಿಮಿಷಕ್ಕೆಲ್ಲ ದರ್ಶನ ಆಯಿತು. ಆಮೇಲೆ ಪ್ರಸಾದ ಕೊಡ್ತಾಯಿದ್ರು, ಪ್ರಸಾದನೂ ಹೋಗಿ ತಿನ್ಕೊಬಂದ್ವಿ. ಮಕ್ಕಳುಗಳೆಲ್ಲ ಇದ್ದಾರೆ ಅಂತ ಹೇಳಿದರೆ ಇಲ್ಲಿ ಕ್ಯೂ ಅಲ್ಲಿ ಏನು ಬರುವ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗೇ ಬಿಡ್ತಾರೆ. ತುಂಬ ಏನು ರಶ್ಶು ಇರಲಿಲ್ಲ, ಆದ್ರೂ ಚೆನ್ನಾಗಿತ್ತು ದರ್ಶನ ಎಲ್ಲ. ನಾವು ದೊಡ್ಡ ತಿರುಪತಿಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರು 5 ಸೆಕೆಂಡ್ ನೋಡೋಕ್ಕೆ ಬಿಡಲ್ಲ, ಬಟ್ ಇಲ್ಲಿ ಕಣ್ಣು ತುಂಬಿಸ್ಕೋಬೋದು, ಅಷ್ಟು ಹೊತ್ತು ನೋಡೋಕ್ಕೂ ಬಿಡ್ತಾರೆ. ನೀನು ಆರಾಮಾಗಿ ನೋಡ್ಕೊಂಬರ್ಬೋದು. ಹೋಗೋದಾದರೆ ಯಾರಾದರೂ ಇದ್ದರೆ ಹೋಗ್ಬೋದು. ಹಂಗೇರಪ್ಪ. ದೇವ್ರ ದರ್ಶನ ಆದ ತಕ್ಷಣ ನನ್ನ ಮಗಳು ಬಲೂನ್ ಬೇಕು ಅಂತ ಹೇಳಿ ಹಠ ಮಾಡಿದ್ದು. ಇವಾಗ ಆ ಬಲೂನು ಕೂಡ ನಾವು ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೇ ಬರ್ತಾ ಹಸು ಎಲ್ಲ ಕಟ್ಟಾಕಿದ್ರು. ಹಸು ಎಲ್ಲ ಇತ್ತೆಲ್ಲ. ಬೆಂಗಳೂರಲ್ಲೂ ಇಷ್ಟೊಂದು ಹಸುಗಳು ಸಾಕಿದ್ದಾರೆ ಅಂತ ನೋಡಿದೆ. ಹಾಗಾಗಿ ಇದು ಒಂದು ಕ್ಲಿಪ್ ಇರಲಿ ಅಂತ ಹೇಳಿ ಇದನ್ನು ಸ್ವಲ್ಪ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಮಲ್ಲೇಶ್ವರಂಗೆ ಹೋದ್ಮೇಲೆ ಶಾಪಿಂಗ್ ಮಾಡೋದು ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಶಾಪಿಂಗು ಮಾಡ್ಕೊಂಡು ಬಂದ್ವಿ. ನನ್ನ ಮಗಳಿಗೆ ಒಂದು 2-3 ಜೊತೆ ಬಟ್ಟೆನೂ ತೊಗೊಂಡ್ವಿ. ಆದರೆ ನನ್ನ ಮಗುಗೆ ಏನೂ ಸಿಕ್ಕಿಲ್ಲ, ಅದೇ ಬೇಜಾರಾಯಿತು. ಆಮೇಲೆ ಅಲ್ಲಿಂದ ಮುಂದೆ ಬರ್ತಾ ಮಳೆ ಸ್ಟಾರ್ಟ್ ಆಗೋಯಿತು. ಯಾಕೋ ಗೊತ್ತಿಲ್ಲ, ನಾವು ಆಚೆ ಹೋಗಿದ್ದೇ ದುರಾದೃಷ್ಟನೋ ಏನೋ ಗೊತ್ತಿಲ್ಲ. ಬರ್ತಾನೆ ಇತ್ತು. 5 ನಿಮಿಷ ಬರುತ್ತೆ, 5 ನಿಮಿಷ ನಿಲ್ಲುತ್ತೆ, 5 ನಿಮಿಷ ಬರುತ್ತೆ, 5 ನಿಮಿಷ ನಿಲ್ಲುತ್ತೆ. ಅಲ್ಲಿಂದ ಮನೆಗೆ ಬಂದ ತಕ್ಷಣ ನನ್ನ ಮಗಳು ಬಟ್ಟೆ ಎಲ್ಲ ಹಾಕ್ಕೊಂಡು ಯಾವ್ಯಾವ ಥರ ಕಾಣಿಸುತ್ತೆ ಅಂತೆಲ್ಲ ನೋಡಿಕೊಂಡು ಅವಳು ರೆಡಿ ಆಗ್ತಾಯಿದ್ಲು. ಇದು ಹಾಕೋಪ್ಪ ಅಂತೆಲ್ಲ ಕೇಳ್ಕೊಂಡು ಹಾಕಿಸ್ಕೊಂಡು ಯಾವ್ದು ಹೆಂಗೆ ಕಾಣಿಸುತ್ತೆ ಎಲ್ಲ ಫೋಟೋ ಶೂಟ್ ಮಾಡ್ತಾಯಿದ್ರು ಅಪ್ಪ ನಮ್ಮ ಮಗಳು. ಇವಾಗ ಆ ಕೆಲಸ ಮುಗೀತು. ಇವಾಗ ಅವಳಿಗೆ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತೇಳಿ ಕೇಕ್ ತರೋಣ ಅಂತೇಳಿ ಅವಳನ್ನು ಕರ್ಕೊಂಡು ನಾವು ಕೇಕ್ ತರೋಕ್ಕೆ ಹೋದ್ವಿ. ಅವಳಿಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನೇ ತೋರಿಸಿ ತಗೊಳ್ಳೋಣ ಅಂತ ಹೇಳಿ ಅವಳು ಯಾವ್ದು ಸೆಲೆಕ್ಟ್ ಮಾಡಿದ್ಲು ಅದೇ ಕೇಕ್ ತೊಗೊಂಡ್ವಿ. ಕೇಕ್ ತೊಗೊಂಡ್ಮೇಲೆ ಅದ್ರ ಜೊತೆ ಸ್ನ್ಯಾಕ್ಸು ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಂಗಾಗಿ ಚಿಪ್ಸ್ ಅಂಗಡಿಗೆ ಹೋಗಿ ಫ್ರೆಶ್ ಚಿಪ್ಸ್ ಕೂಡ ತೊಗೊಂಡು ಬಂದ್ವಿ. ಅಲ್ಲಿಂದ ಬಂದಮೇಲೆ ಮತ್ತೆ ರೆಡಿ ಮಾಡ್ದೆ ಅವಳನ್ನು. ಇದೇ ನನ್ನ ಮಗಳಿಗೆ ಸೆಲೆಕ್ಟ್ ಮಾಡಿದ ಕೇಕು, ಇದೇ ಕೇಕ್ ಇರಲಿ ಅಮ್ಮ ಅಂತ ಹೇಳಿದ್ಲು. ಹಾಗಾಗಿ ಇದೇ ಕೇಕ್ನ ತೊಗೊಂಡು ಬಂದ್ವಿ. ಅಲ್ಲಿಂದ ಬಂದ ತಕ್ಷಣ ಎಲ್ಲ ರೆಡಿ ಮಾಡಿಟ್ಟಿದ್ದು ನಮ್ಮಮ್ಮ. ಹಾಗಾಗಿ ಇವಾಗ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ನಾವು ಸ್ಪಾರ್ಕರ್ ಹಚ್ಚುತ್ತಿದ್ವಿ. ನನ್ನ ಮಗಳಿಗೆ ಸ್ಪಾರ್ಕರ್ ಅಂದರೆ ಭಯ, ಅದಕ್ಕೆ ನಾನು ಇರಲ್ಲ ಇಲ್ಲಿ ಅಂತ ಹೇಳಿ ದೂರ ಹೋಗ್ತಾ ಇದ್ದಾಳೆ. ಏನೂ ಆಗಲ್ಲ ಬಾ ಅಂತ ಹೇಳಿ ನಮ್ಮ ಅಕ್ಕ ಕರ್ಕೊಂಡ್ಬಂದು ಬಿಡ್ತಿದ್ದಾರೆ. ಬಟ್ ಆದ್ರೂ ನೋಡೋಕೆ ಭಯ. ನಾನು ಅದು ಹೋದ್ಮೇಲೆ ನಾನು ಕೇಕ್ ಕಟ್ ಮಾಡ್ತೀನಿ ಅಂತ ಹೇಳಿ ದೂರ ನಿಂತಿದ್ಲು. ಟು ಯು ದೀಪಾ, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. Happy birthday to you. Happy birthday to you, Rutima. Happy birthday to you. May God bless you, baby. ಅಪ್ಪ ಖರ್ಚಿಗೆ ತೆಗಿಯಪ್ಪ ಸೈಡಿಗೆ. ಅಲ್ಲಿ ತಿನ್ಸಿ ಬೇಬಿ. ಇಲ್ಲಿ ನೋಡಿ ದುರ್ತಿಮ್ಮ, ಇಲ್ಲಿ ನೋಡು. ನೈಸ್. ಇಲ್ಲ ಅವನೇ ಎದ್ದ, ಕೆಮ್ಮು ಬಂತು ಅಂತ. ಇಲ್ಲಿ ನೋಡಿ, ಇಲ್ಲಿ 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 ನೋಡಿ. ಫುಲ್ ಇಟ್ಕೋ. ಈ ಕಡೆ ನೋಡಿ, ಕ್ಯಾಮ್ರಾ ಕಡೆ.
ನೀನು ತಿನ್ಸು, ನಿನ್ನ ಅಮ್ಮ ತಿನ್ಸು. ಇಲ್ಲೇ ಕ್ಲಿಕ್ ಮಾಡ್ತೀನಿ. ಹಾಂ ಇಲ್ಲಿ ಇಲ್ಲಿ ಅಲ್ಲಿ ಇಟ್ಕೋ ಕೈ ಹಂಗೇನೆ. ಹಾಂ ಅಮ್ಮಂಗೆ ತಿನ್ಸು ಕೊಡ್ತಿದ್ದೀನಿ. ಇಲ್ಲಿ ನೋಡು, ಹಾಂ ಇಲ್ಲಿ ನೋಡು, ಇಲ್ಲಿ ಇಲ್ಲಿ ಇಲ್ಲಿ. ಹಾಂ ಓಕೆ. ಇಟ್ಕೊಡ್ಬಿಟ್ಟು ಇಲ್ಲೇ ಕ್ಲಿಕ್ ಮಾಡಿದ್ದಲ್ಲ ಆಗುತ್ತಲ್ಲ. ಚೆನ್ನಾಗಿದೆ. ಹ್ಯಾಪಿ ಬರ್ಡೇ ಮಗಳೇ. ಎಷ್ಟು ದಿವಸದಿಂದ ಅಪ್ಪ ನನಗೆ ಕೇಕು ಕಟ್ ಮಾಡಿಸ್ತೀಯಪ್ಪ ಅಂತ. ನೆನ್ನೆ ನೈಟಲ್ಲೆಲ್ಲ ಅದೆಲ್ಲ ಉಚ್ಕೊ ಬರ್ಬಿಡು, ಆಮೇಲೆ ಕ್ಲೀನ್ ಮಾಡೋಣ. ತಿಂತು ನೀನು ಸುತ್ತಮ್ಮಗೆ. ಇಲ್ಲಿ ನೋಡು. ನೀನೇನು ಬೇಕು ನೋಡ್ಬಿಟ್ಟೆ. ಥ್ಯಾಂಕ್ ಯು ಹೇಳು ಶ್ರುತಿ ಅಮ್ಮಂಗೆ. ಅವಳು ತಿನ್ನಲ್ಲ, ಅವಳು ನಮ್ಮ ಮನೇಲೇ ಐತೆ ಚೆರಿ. ನನ್ನ ಮಗಳಿಗೆ ಗುಲಾಬ್ ಜಾಮೂನ್ ತುಂಬ ಇಷ್ಟ ಅಂತ ಹೇಳಿ ಅವತ್ತಿಂದ ದಿನ ನೈಟೇ ಪ್ರಿಪೇರ್ ಮಾಡಿದ್ವಿ. ಏಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಪ್ರಿಪೇರ್ ಮಾಡಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಅಂಥೇಳಿ ಹಿಂದಿನ ದಿನವೇ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡ್ವಿ. ನಾನು ಎಲ್ಲ ಉಂಡೆ ಮಾಡಿಕೊಡ್ತಾಯಿದ್ದೆ, ನಮ್ಮ ಮನೆಯವರೆಲ್ಲನೂ ಎಣ್ಣೆಲಿ ಕರಿತಾಯಿದ್ರು. ಏಕೆಂದರೆ ಇಬ್ಬರೂ ಒಂದೇ ಹತ್ರ ನಿಂತ್ಕೊಂಡ್ರೆ ಕೆಲಸ ಆಗೋಲ್ಲ ಅಂತೇಳಿ ಅವರು ಎಣ್ಣೆಲಿ ಕರಿತಾಯಿದ್ರು. ನಾನು ಪಕ್ಕದಲ್ಲಿ ನಿಂತ್ಕೊಂಡು ಉಂಡೆ ಮಾಡಿಕೊಡ್ತಾಯಿದ್ದೆ. ಗುಲಾಬ್ ಜಾಮೂನು ರೆಡಿ ಆಯಿತು. ಅವಳಿಗಂತೂ ಆ ಗುಲಾಬ್ ಜಾಮೂನು ತಣ್ಣಗಾಗೋವರೆಗೂ ವೆಯ್ಟ್ ಮಾಡೋ ಪೇಷನ್ಸ್ ಇರಲಿಲ್ಲ ನನ್ನ ಮಗಳಿಗೆ. ಬಂದು ಅಮ್ಮ ಗುಲಾಬ್ ಜಾಮೂನ್ ಆಯಿತಾ ಕೊಡು, ಅಮ್ಮ ಗುಲಾಬ್ ಜಾಮೂನ್ ಆಯಿತಾ ಕೊಡು ಅಂತ ಹೇಳಿದ್ಲು. ಫೈನಲಿ ಗುಲಾಬ್ ಜಾಮೂನ್ ರೆಡಿ ಆಯಿತು. ಅವಳು ಕೂಡ ಒಂದೆರಡು ಪೀಸ್ ತಿಂದಳು. ತಿಂದಾದಮೇಲೆ ಅಪ್ಪ ಚೆನ್ನಾಗಿದೆ ಅಪ್ಪ, ಥ್ಯಾಂಕ್ ಯು ಅಪ್ಪ, ಲವ್ ಯು ಅಪ್ಪ ಅಂತ ಎಲ್ಲ ಹೇಳಿ ಅವ್ರ ಅಪ್ಪಂಗೆ ಮುದ್ದು ಮಾಡ್ತಾಯಿದ್ಲು. ಅವರಂತೂ ಫುಲ್ಲು ನಾನು ಮಾಡಿದ್ಕೋ ಸಾರ್ಥಕ ಆಯಿತು ಅಂತ ಹೇಳಿ ಫುಲ್ಲು ಖುಷಿಯಾಗಿ ಮಾಡ್ತಾಯಿದ್ರು. ಇದೇ ಅಲ್ವಾ ಬೇಕಾಗಿರೋದು, ನಾವು ಮಾಡಿದ್ದೆ ಯಾರಾದರೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಖುಷಿ ಬೇರೇನಿಲ್ಲ. ಇವತ್ತಿನ ವಿಡಿಯೋ ಇಷ್ಟೇ. ನಾನು ಎಷ್ಟಾಗುತ್ತೆ ಅಷ್ಟು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ವೀಡಿಯೋಸು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.